ನಮಸ್ಕಾರ ಸ್ನೇಹಿತರೆ, ಈ ಪುಟಾಣಿ ವಿಡಿಯೋಗೆ ಆಧಾರಕ್ಕೆ ಸುಸ್ವಾಗತ. ನಾನು ನಿಮ್ಮ ರಾಘವೇಂದ್ರ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದು ಬೀನ್ಸನ್ನು ನಮ್ಮ ರೈತರಾದ ಹನುಮಂತ ರೆಡ್ಡಿ ಅವರು ಇದನ್ನು ಹೇಗೆ ಬೆಳೆದಿದ್ದಾರೆ ಅನ್ನೋದನ್ನ ಅವ್ರ ಮುಖಾಂತರನೇ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಮತ್ತು ಅವರ ಅನುಭವ, ಕೃಷಿ ಬಗ್ಗೆಯ ಅನುಭವ, ಅವರ ಜೀವನ ಚರಿತ್ರೆಯ ಅನುಭವವನ್ನು ಕೂಡ ನಿಮಗೆ ಮಾಹಿತಿ ಪ್ರಕಾರವಾಗಿ ನೇರವಾಗಿ ಮಾತಾಡ್ತೀವಿ. ನೋಡಿ ಸ್ನೇಹಿತರೆ. ಹನುಮಂತ ರೆಡ್ಡಿ ಅಣ್ಣವರೇ, ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮದು ಬೀನ್ಸು ಮತ್ತು ಫ್ಲವರ್ಸು, ರೋಜು ಎಲ್ಲ ಥರ ತರಕಾರಿನೂ ಬೆಳೀತಾ ಇದ್ದೀರಾ ಅವರ? ಎಷ್ಟು ವರ್ಷದಿಂದ ನೀವು ಬೆಳವಣಿಗೆ ಮಾಡ್ತಾಯಿದ್ದೀರಾ? 5 ವರ್ಷದಿಂದ 15 ವರ್ಷದಿಂದ ಬೆಳೀತಾ ಇದ್ದೀರಾ ಅಲ್ಲ? ನೀವು 15 ವರ್ಷದಿಂದ ಹೂವನ್ನೇ ಮಾಡ್ತಾಯಿದ್ದೀರಾ, ಬೇರೆ ತರಕಾರಿ ಏನಾದರೂ? ತರಕಾರಿ, ಹೂವು, ಟೊಮೊಟ, ಎಲ್ಲ ತರಕಾರಿ. ನೀವು ತರಕಾರಿ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರಿ ನೀವು ಮೊದಲು ಉದ್ಯೋಗ? ಫ್ಯಾಕ್ಟ್ರಿ ಕೆಲ್ಸಕ್ಕೆ ಒಂದಷ್ಟು ನಾನು. ಮತ್ತೆ ನೀರು ಬಂದಳ ಬರಲ್ಲಿ. ಅಂದರೆ ನೀವು ಬೋರ್ವೆಲ್ ಹಾಕ್ಸಿದ್ರಿ ಮೊದಲೇ? 30 ವರ್ಷ ಮುಂಚೆನೇ. ಓಕೆ. ನೀರು ಕಮ್ಮಿ ಆಗಿತ್ತು. ಆಮೇಲೆ ಒಂದು 10 ವರ್ಷ ಬಿಟ್ಟು ಮತ್ತೆ ತಿರ್ಗಿ ಅದೇ ಬರಲ್ಲ, ನೀರು ಬಂತಂತ ಮಳೆ ಚೆನ್ನಾಗಿ ಬಂದು ಅದೇ ತೋಟ ಮಾಡ್ತಾಯಿದ್ವಿ. ಓಕೆ. ನೀವು ಇದೊಂದೇ ಬೆಳೆನಾ, ಬೀನ್ಸ್ ಒಂದೇನಾ, ಮತ್ತು ಇನ್ನೇನೇನು ಬೆಳೀತಾ ಇದ್ದೀರಿ? ಹೂವಿನ ಗಿಡ, ಐಶ್ವರ್ಯ, ಮಾರಿಗೋಲ್ಡು, ರೋಸು, ಟೊಮೊಟೊ. ಈ ತರಕಾರಿಗಳೆಲ್ಲ ಬೆಳೀತಿರಲ್ಲಣ್ಣ, ನಿಮಗೇನೋ ರೇಟು ಮಾಡಿರೋ ತಕ್ಕನಾಗಿ ಬೆಲೆ ಸಿಕ್ಕಿದೆಯಾ ಇಲ್ವಾ? ಸಿಕ್ಕಿದೆ. ಒಂದು 2-3 ಸರಿ ಟೊಮೊಟೊ ರೇಟ್ ಸಿಕ್ಕಿದೆ. ಒಂದು ಸರಿ ಬೀನ್ಸು, ಹೂವು ಮೊನ್ನೆ ವರಲಕ್ಷ್ಮಿ ಒಳ್ಳೆ ರೇಟ್ ಸಿಕ್ಕಿತ್ತು, 200-250. ಇವಾಗಿಲ್ಲ ಅಷ್ಟೇ ರೇಟು. ಜಾಸ್ತಿ ಮಾಸ ಇವಾಗ. ಓಕೆ. ಕೇಳೋರಿಲ್ಲ. ಓಕೆ. ಮತ್ತು ಹಬ್ಬಕ್ಕೆ ಕೇಳಿದ್ರೆ ಸ್ವಲ್ಪ ರೈಜ್ ಆಗುತ್ತೆ. ಸರ್, ನಿಮ್ಮದು ಊರು ಬಂದು ಇಟಗಲ್ಪುರ ತಾಲೂಕು, ಯಲಹಂಕ ತಾಲೂಕು, ಹೋಬಳಿ ಸರ್? ಹೆಸರುಘಟ್ಟ ಹೋಬಳಿ. ನಿಮ್ಮ ಫೋನ್ ನಂಬರ್ ಇದ್ರೆ ಹೇಳಿ ಸರ್. 9740243325. ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ಅವರ ಅನಿಸಿಕೆ, ಅವರ ಜೀವನ ಚರಿತ್ರೆ, ಅಂದರೆ ಕೃಷಿ ಬಗ್ಗೆ ಹೇಗೆ ಅವರು ಮುನ್ನಡೆ ಬಂದರು, ಅವ್ರು ಹೇಗೆ ನಡ್ಕೊಂಬಂದರು ಅನ್ನೋದಕ್ಕೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ. ಮತ್ತು ಅವರು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಅನ್ನೋದು ಕೂಡ ನಿಮಗೆ ಸಂಪೂರ್ಣವಾಗಿ ವಿಡಿಯೋದ ಮುಖಾಂತರ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಖುಷಿಪಡಿ ಸ್ನೇಹಿತರೆ. ನಿಮ್ಗೇನಾದರೂ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಆದಷ್ಟು ರೈತ ಬಾಂಧವರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ನೋಡ್ತಾ ಇರಿ ಮತ್ತೆ ಈ ವಿಡಿಯೋನ. ಅಣ್ಣ, ಇದಕ್ಕೆ ಬೀನ್ಸ್ಗೆ, ಫ್ಲವರ್ಸ್ಗೆ, ಹೂವಿನ ತೋಟಕ್ಕೆಲ್ಲ ಯೂಸ್ ಮಾಡ್ತೀರಿ. ಯಾವ್ಯಾವ ಕಂಪ್ನಿ ಯೂಸ್ ಮಾಡ್ತೀರಣ್ಣ? ಎಲ್ಲ ಕಂಪ್ನಿ ಯೂಸ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಷಣ್ಮುಖದ ಮಾಡ್ತಾಯಿದ್ದೀನಿ. ಹೌದಣ್ಣ? ಏನೇನು ಮಾಡ್ತಾಯಿದ್ದೀರಣ್ಣ ಷಣ್ಮುಖ ಪ್ರಾಡಕ್ಟು? ಇದು ಏನೇನು ಕೆಲಸ ಮಾಡುತ್ತಣ್ಣ ತೇಜ್? ಇದು ರೋಜಾ ಗಿಡಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಡ್ರಿಪ್ಸು, ಶೈನಿಂಗು, ಮೈಂಡ್ಸು ಎಲ್ಲ ಕಂಟ್ರೋಲ್ ಆಗುತ್ತೆ ಇದರಲ್ಲಿ. ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀರಣ್ಣ ಇದೆಲ್ಲ? ಇದೊಂದು 5 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಓಕೆ. ನಿಮಗೆ ರಿಸಲ್ಟು? ಒಳ್ಳೆ ಸೂಪರ್ ರಿಸಲ್ಟ್ ಇದು. ಸ್ವಲ್ಪ ರೇಟ್ ಜಾಸ್ತಿ, ಅದು ಕೆಲಸ ಎಕ್ಸಲೆಂಟ್ ಅಂತ. ಹಂಗೆ ಕೆಲಸ ಮಾಡಿ. ತೇಜಲ್ಲು ರೋಸ್ಗೆ ಅಂತ ಒಂದು ಚೆನ್ನಾಗಿದೆ ಅಣ್ಣ, ಬಟ್ ಎಲ್ಲ ಬೆಳೆಗೂ ಚೆನ್ನಾಗಿದೆ ಅಣ್ಣ ಇದು. ನೀವು ಬೀನ್ಸ್ ಅಂತ ಹೇಳಿದ್ರೆ ಬರುತ್ತೆ, ಒಳ್ಳೆ ಶೈನಿಂಗು, ಒಳ್ಳೆ, ಮತ್ತು ತ್ರಿಪ್ಸು ಆಟೋಮೆಟಿಕ್ಕಾಗಿ ಎಲ್ಲ ಒಂದು 15 ದಿನವರೆಗೂ ಕೆಲಸ ಮಾಡುತ್ತೆ. ಸ್ಮೆಲ್ ಹಂಗೆ ಇರ್ತದೆ. ಹಾಗೆ ಕಂಟ್ರೋಲ್ ಆಗುತ್ತೆ. ತೇಜಲ್ಲು ತುಂಬ ಚೆನ್ನಾಗಿದೆ ಅಣ್ಣ. ಆಮೇಲೆ ಇದರಲ್ಲಿ ತೇಜಲಲ್ಲಿ ರಂಗೋಲಿ ಅಂತ ಬರುತ್ತೆ ನೋಡಿ ಬೀನ್ಸಲ್ಲಿ, ಅದು ಕೂಡ ಕಂಟ್ರೋಲ್ ಬರುತ್ತೆ, ಮತ್ತು ಗ್ರೋತು ಬರುತ್ತೆ, ಗ್ರೀನಿಶ್ ಇದೆ, ಚೆನ್ನಾಗಿದೆ ಅಣ್ಣ. ತೇಜಲ್ ಸೂಪರ್ ಡೂಪರ್ ರಿಸಲ್ಟು, ಎಕ್ಸಲೆಂಟ್ ರಿಸಲ್ಟು. ನೋಡ್ತಾ ಇದ್ದಿಲ್ಲ, ನೀವೇ ಮಾಡ್ತಾ ಇದ್ದೀರಾ, ಯೂಸ್ ಮಾಡಿದ್ರೆ? ಅದೇನು 10 ತಿಂಗಳು 3 ಸಾರಿ ಮಾಡಿದ್ರೆ ಸಾಕಿಲ್ಲ. ಬೇರೆದಾದರೆ 5 ದಿನಕ್ಕೆ 6 ದಿನಕ್ಕೆ ಮಾಡಬೇಕು ಈ ಬೇಸಿಗೆಯಲ್ಲಿ. ಇದಕ್ಕೆ 10 ದಿನಕ್ಕೆ ಒಂದು ಸಾರಿ ಮಾಡಿದ್ರೆ ಸಾಕು. ತೇಜಲ್ ಷಣ್ಮುಖ ಪ್ರಾಡಕ್ಟು. ಮತ್ತು ಡ್ರಿಪ್ಪಲ್ಲಿ ಇನ್ನೂ ಏನೇನು ಕೊಟ್ಟಿದ್ದೀರಣ್ಣ? ಸರ್, ಡ್ರಿಪ್ಪಲ್ಲಿ ಏನೇನು ಕೊಡ್ತಾಯಿದ್ದೀರಾ ಸರ್? ಇದು ಗೋಲ್ಡಿ, ಬಗ್ಗೆ ಮೆಸ್ಸು, ಕಿಂಗ್ಡಮ್ಮು ಎಲ್ಲ ಮಾಡ್ತಾಯಿದ್ದೀರಾ? ಎಲ್ಲ ತರಕಾರಿಗೂ ಮಾಡ್ತಾಯಿದ್ದೀರಾ ನೀವು? ತರಕಾರಿಗೂ ಮಾಡ್ತೀವಿ. ಇದು ಬಿಟ್ಟರೆ ಚೆನ್ನಾಗಿ ಬೇರೆ ರೂಟ್ ಚೆನ್ನಾಗಾಗುತ್ತೆ, ಬಿಳಿ ಬೇರೆ ಹೆಚ್ಚಾಗ್ತೈತೆ, ಬಿಳಿ ಬೇರೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ರೂಟ್ಸ್ ಕನೆಕ್ಟ್ ಬರುತ್ತೆ, ಮತ್ತು ಗ್ರೋತು ಅಷ್ಟೇ ನೋಡಿ. ಗೋಲ್ಡಿ ಬಗ್ಗೆ ಸ್ಮಸ್ ಬಿಡೋದ್ರಿಂದ ತುಂಬ ಎಕ್ಸಲೆಂಟಾಗಿ ರಿಸಲ್ಟು ಕೆಲಸ ಮಾಡುತ್ತೆ. ಇದಕ್ಕೂ ಬಿಟ್ಟಿದೆ. ಹೌದ್ರಾ? ಬೀನ್ಸ್ಗೂ ಬಿಟ್ಟಿದ್ದೀರಾ? ನೋಡಿ, ಅದಕ್ಕೆ ಎಲ್ಲ ಗ್ರೀನಿಸು ಫುಲ್ಲು ಹಸಿರಾಗಿ ಬಂದಿದೆ. ಮತ್ತು ಇದು ಗೋಲ್ಡಿ ಬೇರೆ ಒಂದೇ ಕ್ರಾಪಿಗೆ ಬಿಡ್ತೀರಾ, ಎಲ್ಲ ಕ್ರಾಪಿಗೆ? ಎಲ್ಲ ಕ್ರಾಪಿಗೆ ಬಿಡ್ತೀವಿ. ಎಲ್ಲ ಕ್ರಾಪಿಗೆ ಮಾಡಿರ್ತೀರಾ? ಓಕೆ. ಅದು ಐಶ್ವರ್ಯಾಗೆಲ್ಲನೂ ಡ್ರಿಂಚಿಂಗ್ ಮಾಡಿದ್ವಲ್ಲ. ಓಕೆ. ಕಿಂಗ್ಜಮ್ಮೆಲ್ಲು ಒಂದು ಯಾವ್ದು ಹಾಕ್ಕೊಂಡು 2 ಸರಿ ಮಾಡಿದ್ದೀವಿ. ಓಕೆ. ಕಿಮ್ಜಮ್ಮೆಲ್ಲು ಗೋಲ್ಡಿ ಎಲ್ಲ ಹಾಕ್ಕೊಂಡು ಮಾಡಿದ್ದೀರಾ? ಓಕೆ. 2 ಸರಿ ಮಾಡಿದ್ದೀವಿ.
ಅಂದರೆ ಸಣ್ಣ ಗಿಡಕ್ಕೆ. ಮತ್ತು ಇದು ಅಷ್ಟೇ, ನೀವು ಹೊಸ್ದಾಗಿ ಎರಡನೇ ಸಲ ಕಟ್ಟಿಂಗ್ ಹಾಕಿದ್ರಲ್ಲ, ಎರಡನೇ ಸಲ ಕಟ್ಟಿಂಗ್ ಹಾಕಿದಾಗೂ ಎರಡನೇ ಸರಿ ಕಟಿಂಗ್ ಹಾಕಿರೋದು ಅದಕ್ಕೂ ನೀವು ವ್ಯಾಮ್ ಗೋಲ್ಡಿ ಮತ್ತು ಕಿಮ್ಜಮೆಲ್ ಟ್ರಿಪಾಲ್ ಕೊಟ್ಟಿರೋದ್ರಿಂದ ಇಷ್ಟು ಫ್ಲೇವರ್ಸ್ ಎಲ್ಲ ಕಚ್ಚಿದೆ ಅಂತೀರಾ, ಹೇಳ್ತಾ ಇದ್ದೀರಾ. ಓಕೆ. ಮತ್ತು ಬಿಳಿ ಬೇರು ಚೆನ್ನಾಗಿ ಆಗ್ತೈತೆ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಹನುಮಂತ ಅಣ್ಣ ಅವರೇ, ಇದಕ್ಕೆ ನೀವು ತೇಜಲ್ಲೂ ಇದಕ್ಕೂ ಅಷ್ಟೇ ಎಕ್ಸಲೆಂಟ್ ಕೆಲಸ ಮಾಡುತ್ತೀರಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡುತ್ತೆ. ಇದರಲ್ಲಿ ರಂಗೋಲಿ ಇದು ಬರುತ್ತಲ್ಲ, ಈ ರಂಗೋಲಿ ಕೂಡ ವಾಶೌಟ್ ಆಗುತ್ತೆ. ಇದರಲ್ಲೂ ತ್ರಿಪ್ಸು ಮೈಟ್ಸ್ ಎಲ್ಲ ಬರುತ್ತೆ. ಈ ಜೊತೆಗೆ ತೇಜಲ್ ಜೊತೆಗೆ ಒಂದು 2.5 ml 1 ml ಜೊತೆ ಪೆಸಿಡಿಸಿಕ್ಸ್ ಹಾಕಿ ಸ್ಪ್ರೇ ಮಾಡಿ. ಸಣ್ಣ ಹುಳ ಇರೋದು ಕೂಡ ಸುತ್ತೋಗ್ತೈತೆ. ಮತ್ತು ಹೂವು ಪೀಚೆಲ್ಲ ಚೆನ್ನಾಗಿ ಕಚ್ಚುತ್ತೆ ರೀ. ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ, ತುಂಬ ಕೆಲಸ ಮಾಡುತ್ತೆ ರೀ. ಇದಕ್ಕೂ ವ್ಯಾಮ್ ಗೋಲ್ಡಿ ಮತ್ತು ಬ್ಯಾಕೆಮ್ಯಾಕ್ಸು ಟ್ರಿಪಲ್ ಕೊಟ್ಟಿದ್ದೀರಾ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇನ್ನೂ ಅನೇಕ ವಿಧವಾದ ನಮ್ಮ ರೈತರ ನೇರ ಮಾಹಿತಿ ಮತ್ತು ನೇರ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮಗೆ ಈ ವಿಡಿಯೋ ಮುಖಾಂತರವಾಗಿ ತೋರಿಸ್ತೀನಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತೀನಿ ಸ್ನೇಹಿತರೆ. ನೀವು ನೋಡಿ ನಿಮಗೆ ಇಷ್ಟವಾದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮಾಡಿ ಸಿಗ್ತೀನಿ ಸ್ನೇಹಿತರೆ. ಒಳ್ಳೊಳ್ಳೆ ವಿಡಿಯೋ ಮಾಡಿ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈ ಗಿಡಕ್ಕೆಲ್ಲ ವ್ಯಾಮ್ ಗೋಲ್ಡಿ ಮಾಡಿದ್ದೀರಲ್ಲ, ಈ ಸಣ್ಣ ಗಿಡ ರೋಜ್ ಗಿಡಕ್ಕೆ ನೋಡಿ, ಅದಕ್ಕೆ ಗ್ರೋತ್ ಚೆನ್ನಾಗಿ ಬಂದಿದೆ. ಇದು ಆಂಜನೇಯ ದೇವಸ್ಥಾನ ಎಷ್ಟು ವರ್ಷದ ಇತಿಹಾಸ ಅಣ್ಣ ಇದು? ಎಷ್ಟು ವರ್ಷದ ಮುಂಚೆ ಉದ್ಭವ ಆಯಿತು, ಇಲ್ಲ ಏನಾದರೂ ಹಳೇ ಜಾಗದಲ್ಲಿ ಉದ್ಭವ ಆಗಿತ್ತಾ, ಏನಂತೀರ? 600 ವರ್ಷದ ದೇವಸ್ಥಾನ ಇತ್ತು ಅಂತ ಹೇಳಿದ್ರೆ ಓಕೆ. ಎಲ್ಲ ಎತ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೇನೋ 1-2 ದಿನ ಇದ್ದೋಗಿ ಕೈಕಾಲು ಕಳ್ಕೊಂಡು ಇದೊಂದು ಇದ್ದಾಗಿದ್ದು. ಇದೊಂದು ದೊಡ್ಡ ಸ್ಕಂಬನ ಆಂಜನೇಯಂದು ಊರಿನವರೆಲ್ಲ ಸೇರಿ ನಿಲ್ಲಿಸಿ, ಅಂದರೆ 600 ವರ್ಷಗಳ ಹಿಂದೆ ದೇವಸ್ಥಾನ ಇದ್ದಾಗ ಅದರಲ್ಲಿ ಏನೋ ಕಳ್ತನ ಮಾಡಿಕೊಂಡು ದೇವಸ್ಥಾನ ಎಲ್ಲ ಕಿತ್ಕೊಂಡು ಬೇರೆ ಕಡೆ ಹಾಕೋದು, ಈಗೆಲ್ಲ ಎತ್ಕೊಂಡು ಹೊರಟಾಗಿದ್ರು ಬೇರೆ. ಇದು ಎತ್ಕೊಂಡು ಸಾಗಿಸ್ಬೇಕಾದ್ರೆ ಏನೋ ಅವರ ಗಾಡಿಗಳೆಲ್ಲ ಮುಡ್ಕೊಂಡು ಎತ್ತುಗಳು ಸತ್ತು ಅದೆಲ್ಲ ಹಿಸ್ಟ್ರಿ ಇದೆ. ಅದ್ರದ್ದು ಇಷ್ಟ ಊರಿನವರೆಲ್ಲ ಮಾಡಿ ಅವಾಗ ಇಲ್ಲೇ ಆಂಜನೇಯನ ಇಲ್ಲೇ ಇದಾಗಿತ್ತು. ನಾವು ಹುಡುಗರು ತುಂಬ ನಮ್ಮ ತಾತ ಜಮೀನು ತಗೊಂಡಾಗ ಇದಾಗಿತ್ತು. 4ನೇ ಕಡೆ ಹೇಳೋದು ಹಿಸ್ಟ್ರಿ ಇದೆ. ಇದು ಹೊಲದಲ್ಲೇ ನೆಲೆಸಿದೆ. ನಿಮ್ಮೂರು ಗ್ರಾಮಸ್ಥರೆಲ್ಲ ಬಂದು ಆಂಜನೇಯ ಹನುಮಾನ್ ಜಯಂತಿ ದಿನ ಇಲ್ಲಿ ಪೂಜೆ ಮಾಡ್ತೀರಾ. ಓಕೆ ನನ್ನ ಸ್ನೇಹಿತರೆ ಮತ್ತು ನನ್ನ ರೈತ ಮಿತ್ರರೇ, ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಮತ್ತೆ ಸಿಗೋಣ. ಓಕೆ ನನ್ನ Touch the sky, feeling bolder.